ಕುಂಭಮೇಳ ಹಿಂದೂ ಧರ್ಮದ ಬೃಹತ್ ತೀರ್ಥಯಾತ್ರೆಗಳಲ್ಲೊಂದು. ಕುಂಭಮೇಳದ ವಿಶೇಷತೆಯನ್ನು ತಿಳ್ಕೊಬೇಕಾದ್ರೆ ನಾವು ಸಮುದ್ರ ಮಂಥನದ ಕಾಲಕ್ಕೆ ಹೋಗಬೇಕಾಗುತ್ತೆ. ಅಮರತ್ವವನ್ನು ಬಯಸಿದ ಸುರರು ಮತ್ತು ಅಸುರರು ಅಮೃತಕ್ಕಾಗಿ ಸಮುದ್ರ ಮಂಥನಕ್ಕೆ ಇಳಿತಾರೆ. ಮಂದಾರ ಪರ್ವತವನ್ನು ಸಮುದ್ರದಲ್ಲಿಟ್ಟು ವಾಸುಕಿಯನ್ನು ಹಗ್ಗವನ್ನಾಗಿ ಹೊಡಿಸಿ ವಿಷ್ಣುವನ್ನ ಕೂರ್ಮಾವತಾರನಾಗಿ ಸಹಾಯಕ್ಕೆ ಪಡ್ಕೊಂತಾರೆ. ಮಂಥನದ ಕೊನೆಯ ಘಟ್ಟದಲ್ಲಿ ಅಮೃತ ಕಲಶ ಅಥವಾ ಅಮೃತ ಕುಂಭ ಆಚೆ ಬರುತ್ತೆ. ಈ ಅಮೃತನ ಪಡೆಯೋದಕ್ಕೆ ಸುರರು ಮತ್ತು ಅಸುರರು ಕಿತ್ತಾಟಕ್ಕೆ ನಿಲ್ತಾರೆ. ಅವರ ಆ ಕಿತ್ತಾಟದ ಸಮಯದಲ್ಲಿ ಆ ಅಮೃತ ಕುಂಭದಿಂದ 4 ಹನಿ ಅಮೃತ ಭೂಮಿಯ ಮೇಲೆ ಬೀಳುತ್ತೆ. ಆ ಬಿದ್ದಂತಹ ಸ್ಥಳವೇ ಹರಿದ್ವಾರ, ಪ್ರಯಾಗ್ರಾಜ್, ನಾಸಿಕ್ ಮತ್ತೆ ಉಜ್ಜಯಿನಿ. 4 ಸ್ಥಳಗಳು ಹೆಚ್ಚಿನ ಪ್ರಾಮುಖ್ಯತೆ ಪಡೆದಿದ್ದು ಇಲ್ಲಿನ ಗಂಗಾ, ಯಮುನಾ, ಸರಸ್ವತಿ, ಗೋದಾವರಿ, ಶಿಪ್ರಾ ನದಿ ಸಂಗಮಗಳೇನು ಬರುತ್ತೆ. ಇಲ್ಲಿ ಅಮೃತ ಬಿದ್ದಂತಹ ಸ್ಥಳದಲ್ಲಿ ಸ್ನಾನ ಮಾಡೋದ್ರಿಂದ ಅಮೃತ ಸ್ಥಾನದ ಪುಣ್ಯವನ್ನು ಪಡ್ಕೋಬಹುದು ಅಂತ ದೇಶ ವಿದೇಶಗಳಿಂದ ಭಕ್ತರು ಇಲ್ಲಿಗೆ ಬಂದು ಮಹಾಸ್ಥಾನವನ್ನು ಕೈಗೊಳ್ತಾರೆ. ಕುಂಭಮೇಳದ ಮೊದಲ ಸ್ಥಾನದ ಹಕ್ಕು ಒಂದು ನಾಗಸಾಧುಗಳಿಗೆ ಸೇರಿದ್ದು. ಈ ಕುಂಭಮೇಳವು 6 ವರ್ಷಗಳಿಗೊಮ್ಮೆ ಅರ್ಧ ಕುಂಭಮೇಳ, 12 ವರ್ಷಗಳಿಗೊಮ್ಮೆ ಪೂರ್ಣ ಕುಂಭಮೇಳ ಮತ್ತು 114 ವರ್ಷಗಳಿಗೊಮ್ಮೆ ಮಹಾಕುಂಭಮೇಳ ನಡೆಯುತ್ತೆ. ಗ್ರಹಗಳು ಮತ್ತು ನಕ್ಷತ್ರಗಳ ಚಲನೆಯ ಆಧಾರದ ಮೇಲೆ ಒಂದೊಂದು ಸ್ಥಳದಲ್ಲಿ ಒಂದೊಂದು ಕುಂಭಮೇಳವನ್ನು ಆಯೋಜಿಸಲಾಗುತ್ತೆ. ಇದು ಕೇವಲ ಧಾರ್ಮಿಕವಾಗಲ್ಲದೆ ವೈಜ್ಞಾನಿಕವಾಗೂ ಕೂಡ ಅತಿ ಹೆಚ್ಚು ಮಹತ್ವವನ್ನು ಪಡ್ಕೊಳ್ಳುತ್ತೆ. ಗುರುಗ್ರಹ, ಜುಪಿಟರ್ ಅಂತ ನಾವೇನು ಕರಿತೀವಿ, ಈ ಗ್ರಹ ಕುಂಭಮೇಳದಲ್ಲಿ ಅತಿ ಹೆಚ್ಚು ಮಹತ್ವನ ಪಡ್ಕೊಳ್ಳುತ್ತೆ. ಗುರುಗ್ರಹ ಸೂರ್ಯನನ್ನು ಸುತ್ತೋದಕ್ಕೆ 4333 ದಿನಗಳು ಅಥವಾ 11.86 ವರ್ಷಗಳನ್ನು ತಗೊಳುತ್ತೆ. ಇದನ್ನ ರೌಂಡ್ ಫಿಗರ್ ಮಾಡಿ ಪ್ರತಿ 12 ವರ್ಷಗಳಿಗೊಮ್ಮೆ ಕುಂಭಮೇಳವನ್ನು ಆಯೋಜಿಸಲಾಗುತ್ತೆ. ಕುಂಭಮೇಳ ನಡೆಯುವಂತ ಈ ಸಮಯದಲ್ಲಿ ಸೂರ್ಯ, ಚಂದ್ರ, ಭೂಮಿ ಮತ್ತೆ ಗುರುಗ್ರಹಗಳು ಒಂದೇ ರೇಖೆಯಲ್ಲಿ ಬಂದು ಸಂಧಿಸ್ತವೆ. ಈ ಗ್ರಹಗಳು ಮತ್ತು ನಕ್ಷತ್ರಗಳು ಒಂದೇ ರೇಖೆಯಲ್ಲಿ ಸೇರುವಂತಹ ಈ ಸಮಯದಲ್ಲಿ ಭೂಮಿಗೆ ಅತಿ ಹೆಚ್ಚು ಶಕ್ತಿ ಬರುತ್ತೆ. ಈ ಸಮಯದಲ್ಲಿ ಕುಂಭಸ್ಥಾನ ಕೈಗೊಳ್ಳೋದ್ರಿಂದ ತುಂಬಾ ಪುಣ್ಯವನ್ನು ಸಂಪಾದಿಸಬಹುದು ಅನ್ನೋ ಗಾಢವಾದ ನಂಬಿಕೆ ಇದೆ. ಕುಂಭಮೇಳದ ಬಗ್ಗೆ ಪುರಾಣಗಳಲ್ಲೂ ಕೂಡ ಮಾಘಮೇಳ, ಪ್ರಯಾಗಸ್ಥಾನ ಅಂತ ಉಲ್ಲೇಖ ಇರೋದನ್ನ ನಾವು ನೋಡಿ. ಈ ವರ್ಷದ 114 ವರ್ಷಗಳಿಗೊಂದ್ಸಲಿ ನಡೆಯೋ ಮಹಾಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ. ಈ ಕುಂಭಮೇಳ ಜನವರಿ 26 ಶಿವರಾತ್ರಿವರೆಗೂ ಆಯೋಜಿಸಲಾಗಿದೆ. ಯಾರೆಲ್ಲ ಇನ್ನೂ ಕುಂಭಮೇಳ ಸ್ಥಾನವನ್ನು ಕೈಗೊಂಡಿಲ್ಲ ಕೈಗೊಳ್ಬಹುದು. ಜೊತೆಗೆ ನಮ್ಮ ಕರ್ನಾಟಕದಲ್ಲೂ ಕೂಡ ಮೈಸೂರಿನ ಟಿ ನರಸೀಪುರದಲ್ಲಿ ಕುಂಭಸ್ಥಾನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಈ ಕುಂಭಸ್ಥಾನ ಬಂದು ಫೆಬ್ರವರಿ 10ರಿಂದ ಫೆಬ್ರವರಿ 12ರವರೆಗೂ ಚಾಲ್ತಿಯಲ್ಲಿರುತ್ತೆ. ಯಾರೆಲ್ಲ ಪ್ರಯಾಗ್ರಾಜ್ಯದಲ್ಲಿ ಕುಂಭಸ್ಥಾನ ಮಾಡೋಕ್ಕಾಗೋದಿಲ್ಲ ಅವರು ಮೈಸೂರಿನ ಟಿ ನರಸೀಪುರದಲ್ಲೂ ಕೂಡ ಕುಂಭಸ್ಥಾನ ಮಾಡ್ಬೋದು. ಇದಿಷ್ಟು ಕುಂಭಮೇಳದ ಬಗ್ಗೆ ಪುಟ್ಟ ಮಾಹಿತಿ ಆಗಿತ್ತು. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ, ಮತ್ತು ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.